ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ನಾಯಕಿ ಚೇತನಾ ಮೇಲೆ ಲಾಂಗ್ ಬೀಸಿದ್ದ ಕಾಂಗ್ರೆಸ್ ಮುಖಂಡ ರಾಹಿಲ್ ಶರೀಫ್ನನ್ನ ಅರೆಸ್ಟ್ ಮಾಡಲಾಗಿದೆ. ಕಳೆದ ವಾರ ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ಬಳಿಯ ಚೇತನಾ ಮನೆ ಬಳಿ ತೆರಳಿ ಆರೋಪಿ ಮಚ್ಚಿನಿಂದ ಹೊಡೆದು ಕೊಲೆಗೆ ಯತ್ನ ಮಾಡಿದ್ದ ಬಳಿಕ ರಾಹಿಲ್ ಶರೀಫ್ ತಲೆಮರೆಸಿಕೊಂಡಿದ್ದ. ರಾಹಿಲ್ ಶರೀಫ್ ಬಂಧನಕ್ಕೆ ಎಸ್ಪಿ ಜಿತೇಂದ್ರ ದಯಾಮ ವಿಶೇಷ ತಂಡ ರಚಿಸಿದ್ರು. ಸದ್ಯ ಆರೋಪಿ ನೇಪಾಳ ಗಡಿ ಭಾಗದಲ್ಲಿ ಪತ್ತೆಯಾಗಿದ್ದು, ಇನ್ಸ್ಪೆಕ್ಟರ್ ಅಭಯ ಪ್ರಕಾಶ್ ನೇತೃತ್ವದ ತಂಡ ರಾಹಿಲ್ ಶರೀಫ್ನನ್ನ ಬಂಧಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಸಣ್ಣ ಕೈಗಾರಿಕಾ ಉದ್ಯಮಿಗಳಿಗೆ ಆತಂಕ ಮೂಡಿಸಿದೆ. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಬೇಕರಿ ಉದ್ಯಮ ಆರಂಭಿಸಿದವರಿಗೆ ಜಾಗತಿಕ ತೈಲ ಬಿಕ್ಕಟ್ಟಿನ ಹೊಡೆತದ ಆತಂಕ ಎದುರಾಗಿದೆ. 5 ಕೋಟಿ ವೆಚ್ಚ ಮಾಡಿ ಗ್ಯಾಸ್ ಓವನ್ ಅಳವಡಿಸಿ ಅತ್ಯಾಧುನಿಕ ಬೇಕರಿ ಘಟಕ ಸ್ಥಾಪಿಸಿರುವ ದಾವಣಗೆರೆ ಉದ್ಯಮಿ ರಮೇಶ್ ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆ ಸ್ಥಗಿತವಾಗುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ. ಒಂದು ದಿನ ಘಟಕ ಸ್ಥಗಿತವಾದರೆ ನಿತ್ಯ 50ರಿಂದ 75,000 ರೂಪಾಯಿ ನಷ್ಟವಾಗುತ್ತೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಸಮಸ್ಯೆ ಪರಿಹರಿಸಬೇಕು ಅಂತ ಉದ್ಯಮಿಗಳು ಒತ್ತಾಯಿಸಿದ್ದಾರೆ. ಈ ಇರಾನ್ ಮತ್ತು ಒಂದು ಅಮೆರಿಕದ ಯುದ್ಧದ ಒಂದು ಇದರೊಳಗೆ ನಮಗೆಲ್ಲ ಈ ಆಯಿಲು ಇವೆಲ್ಲ ಡೀಸೆಲಿಂದ ಕೊರತೆ ಜೊತೆ ಗ್ಯಾಸಿಗೆ ಮೇಜರು ಇವಾಗ ಏನಾಗಿದೆ, ಈಗ ನನಗೆ ಬಂದಿರೋ ಒಂದು ಸುದ್ದಿ ಪ್ರಕಾರ ಇನ್ನೊಂದು 4-5 ದಿನದೊಳಗೆ ಕಮರ್ಷಿಯಲ್ ಗ್ಯಾಸ್ ಎಲ್ಲ ಸ್ಟಾಪ್ ಆಗುತ್ತೆ ಅಂತ ಒಂದು ವಿಚಾರ ಬಂದಿದೆ. ಆ ಕಮರ್ಷಿಯಲ್ ಗ್ಯಾಸ್ ಸ್ಟಾಪ್ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಉದ್ಯಮಿಗಳಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗುತ್ತೆ. ಯಾಕಂದರೆ ಎಲ್ಲರೂ ಆ ಗ್ಯಾಸ್ನಲ್ಲಿ ಡಿಪೆಂಡ್ ಅಪಾನ್ ಮ್ಯಾನುಫ್ಯಾಕ್ಚರಿಂಗ್ ತುಂಬ ಇದೆ. ಸಿಎಂ ಡಿಸಿಎಂ ಕುರ್ಚಿ ಕದನದ ನಡುವೆ ಇಂಧನ ಸಚಿವ ಕೆಜೆ ಜಾರ್ಜ್ ಪದತ್ಯಾಗದ ಮಾತುಗಳನ್ನಾಡಿದ್ದಾರೆ. ನಾನು ಸಚಿವನಾಗಿರಲಿ ಇಲ್ಲದಿರಲಿ ಜಿಲ್ಲೆಯ ಬಗ್ಗೆ ವೈಯಕ್ತಿಕ ಹಿತಾಸಕ್ತಿ ಇದೆ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆದರೂ ಚಿಕ್ಕಮಗಳೂರು ಜಿಲ್ಲೆಯ ಶಾಸಕರೇ ಉಸ್ತುವಾರಿ ಸಚಿವರಾಗಲಿ. ಜಿಲ್ಲೆಯಲ್ಲಿ 5 ಜನ ಶಾಸಕರಿದ್ದಾರೆ, ಅವರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡಿ ಉಸ್ತುವಾರಿ ಸಚಿವರನ್ನಾಗಿ ಮಾಡಲಿ. ನನಗೆ ಚಿಕ್ಕಮಗಳೂರು ಜಿಲ್ಲೆ ಉಸ್ತುವಾರಿ ಸಚಿವ ಸ್ಥಾನ ಸಾಕು. ಸಂಪುಟ ಪುನರ್ರಚನೆಯ ಸಮಯದಲ್ಲಿ ಜಿಲ್ಲೆಗೆ ಆದ್ಯತೆ ನೀಡಬೇಕು ಅಂತ ಮೂಡಿಗೆರೆಯಲ್ಲಿನ ಹಕ್ಕುಪತ್ರ ವಿತರಣೆ ಕಂದಾಯ ಗ್ರಾಮ ಘೋಷಣೆ ಕಾರ್ಯಕ್ರಮದಲ್ಲಿ ಕೆಜೆ ಜಾರ್ಜ್ ಪದತ್ಯಾಗದ ಮಾತುಗಳನ್ನಾಡಿದ್ದಾರೆ. ಇನ್ನು ಮುಂದೆ ಬರುವ ದಿವಸದಲ್ಲಿ ದೇವರದ್ದು ಸಹಾಯ ಇದ್ರೆ ನಾವು ಮತ್ತೆ ನಾನು ಮಾತ್ರ ಇದು ಈ ರಾಜ್ಯದಲ್ಲಿ ಇವತ್ತು ನಾನು ಮಂತ್ರಿ ಆಗಿರ್ಬೋದು, ನಾಳೆ ಇನ್ನೊಬ್ಬರು ಮಂತ್ರಿ ಆಗ್ತಾರೆ. ಅದೇ ರೀತಿಯಲ್ಲಿ ನಾನು ಪ್ರತಿಯೊಂದು ಸಭೆಯಲ್ಲಿ ಹೇಳ್ತಾ ಇದ್ದೀನಿ, ಮೊಟ್ಟಮೊದಲ ಚಿಕ್ಕಮಗಳೂರಿಗೆ ಒಬ್ಬರು ಉಸ್ತುವಾರಿ ಸಚಿವರು. ನಾನು ಬೆಂಗಳೂರಿಂದ ಬಂದ್ಬಿಟ್ಟು ಇಲ್ಲಿ ಮಾಡಬಾರ್ದು. ಯಾಕಂದ್ರೆ ನಿಮ್ಮ ಜೊತೆಲಿ 24 ಗಂಟೆ ಇರುವಂಥ ಒಂದು ಉಸ್ತುವಾರಿ ಸಚಿವರು ಇದ್ದರೆ ಒಳ್ಳೆಯದೆಂಬ ಮಾತನ್ನು ನಾನು ಹೇಳಿದ್ದೀನಿ. ಅದು ಮುಖ್ಯಮಂತ್ರಿಯವರಿಗೆ ಸಮೇತ ಹೇಳಿದ್ದೀನಿ. ನೆಕ್ಸ್ಟು ಯಾವಾಗ ರೀಸಫಲ್ ಆದರೂ ಈ ಚಿಕ್ಕಮಗಳೂರಿಗೆ ಒಬ್ಬರು ಉಸ್ತುವಾರಿ ಸಚಿವರಾಗಿರಲಿ, ನಾನು ಸಚಿವರಿರಲಿ ಇಲ್ಲದಿರಲಿ, ನಾನು ಚಿಕ್ಕಮಗಳೂರು ವಿಚಾರದಲ್ಲಿ ನನ್ನ ವೈಯಕ್ತಿಕ ಆಸಕ್ತಿ ಇದೆ ಎಂಬ ಮಾತನ್ನು ಹೇಳಿ ಇವತ್ತು CSR ಫಂಡ್ ಆಗಲಿ ಅದೆಲ್ಲ ನನ್ನ ವೈಯಕ್ತಿಕವಾಗಲ್ಲ. ನಾನು ಯಾವಾಗಲೂ ಯಾವುದೇ ಒಳ್ಳೆ ಕೆಲಸಕ್ಕೆ ನಾನು ಯಾವಾಗಲೂ ನಿಮ್ಮೊಟ್ಟಿಗೆ ಇರ್ತೀನಿ ಎಂಬ ಮಾತನ್ನು ಹೇಳಿ ಸ್ವಚ್ಛತೆ ಹಾಗೂ ಆರೋಗ್ಯ ಜಾಗೃತಿಗಾಗಿ ನಮ್ಮ ನಡೆ ಸ್ವಚ್ಛತೆ ಕಡೆ ರನ್ ಫಾರ್ ಮಂಡ್ಯ ಘೋಷವಾಕ್ಯದೊಂದಿಗೆ ಮ್ಯಾರಥಾನ್ ಆಯೋಜನೆ ಮಾಡಲಾಗಿತ್ತು. ಮ್ಯಾರಥಾನ್ಗೆ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಸಚಿವ ಚಲುವರಾಯ ಸ್ವಾಮಿ ಚಾಲನೆ ನೀಡಿದ್ರು. 5 ಕಿಲೋಮೀಟರ್ ಮ್ಯಾರಥಾನ್ ಮೂಲಕ ಸ್ವಚ್ಛತೆ ಹಾಗೂ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಮ್ಯಾರಥಾನ್ನಲ್ಲಿ ಶಾಸಕ ಗಣಿಗ ರವಿಕುಮಾರ್, ನಟ ಸಾಧು ಕೋಕಿಲ, ನಟಿ ರಾಧಿಕಾ ನಾರಾಯಣ್ ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಭಾಗಿಯಾಗಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.